ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಕಾಮಿಡಿ ಕಿಲಾಡಿ ನಟ ಮಡಿನೂರು ಮನು ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಸಂತ್ರಸ್ತ ಯುವತಿ ಒಂದ್ ಕಡೆ ಸಾಯುವ ಮಾತುಗಳನ್ನಾಡಿ ಆಡಿಯೋ ಬಿಟ್ಟಿದ್ರೆ ಮತ್ತೊಬ್ಬ ನಟನ ವಿರುದ್ಧವೂ ಕಿರುಕುಳದ ಆರೋಪ ಮಾಡಿದ್ದಾಳೆ. ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್. ಬಂದು ಸ್ಕಾಚ್ ಹಿಡ್ಕೊ ಬಂದು ಬಲವಂತವಾಗಿ ಬಾಗ್ಲು ತಗ್ಸಿ ಮೂಗಿಡಿದು ಒಂದು ಎಣ್ಣೆ ಕುಡಿಸ್ಬಿಟ್ಟು ಲೈಂಗಿಕ ದೌರ್ಜನ್ಯ ನಡೆಸಿ ಖಾಸಗಿ ವಿಡಿಯೋ ಅದನ್ನೆಲ್ಲ ಮಾಡಿಕೊಂಡು ಅತ್ಯಾಚಾರ ಮಾಡಿ ತಾಳಿ ಕಟ್ಟಿದ್ರೆ ಇದಕ್ಕೆ ಯಾವ ಬೆಲೆ ಇದೆ? ಪ್ಲೇ ಗ್ರೌಂಡ್ ಅಲ್ಲ, ನೀನು ಬಂದು ಆಟ ಆಡ್ಕೊಂಡು ಹೋಗಕ್ಕೆ ಏನು ಅನ್ಕೊಂಡಿದ್ಯಾ? ರೇಪ್ ಕೇಸ್ನಲ್ಲಿ ಕಾಮಿಡಿ ಕಿಲಾಡಿ ನಟ ಮಡಿನೂರು ಮನು ಅರೆಸ್ಟ್. ಅತ್ಯಾಚಾರ, 2 ಬಾರಿ ಗರ್ಭಪಾತ, ಸಹನಟಿಯ ಸಾಲು ಸಾಲು ಆರೋಪ, ಸಾಯುವ ಮಾತುಗಳನ್ನಾಡಿ ವಿಡಿಯೋ ಬಿಟ್ಟ ಸಂತ್ರಸ್ತ ಯುವತಿ. ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಕಾಮಿಡಿ ಕಿಲಾಡಿ ನಟ ಮಡಿನೂರು ಮನು ಅರೆಸ್ಟ್ ಆಗಿದ್ದಾನೆ. ನಿನ್ನೆ ಹಾಸನದ ಶಾಂತಿಗ್ರಾಮದಲ್ಲಿ ಮನುವನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ಬೆಂಗಳೂರಿಗೆ ಕರೆತಂದು ಬಂಧಿಸುವ ಪ್ರಕ್ರಿಯೆ ಮುಗಿಸಿದ್ರು. ಮನು ವಿರುದ್ಧ ಅತ್ಯಾಚಾರದ ಆರೋಪ ಮಾಡಿರುವ ನಟಿ 2 ಬಾರಿ ನನಗೆ ಅಬಾರ್ಷನ್ ಮಾಡಿಸಿದ್ದಾರೆ, ಅಲ್ಲದೆ ನನ್ನ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಲೈಂಗಿಕ ದೌರ್ಜನ್ಯ ನಡೆಸಿ ಅವ್ನಿಗೇನು ಬೇಕು ಖಾಸಗಿ ವಿಡಿಯೋ ಅದನ್ನೆಲ್ಲ ಮಾಡ್ಕೊಂಡು ಅವ್ನು ಹೋಗ್ತಾನೆ ಅಂದ್ರೆ ಅವ್ನ ಒಳಗಡೆ ಎಷ್ಟು ಕ್ರೂರತ್ರವೇ ಇರಬೇಕು. ಅವಳು ಜಸ್ಟ್ ಅವ್ನಿಗೆ ಏನು ಬೇಕಿತ್ತು ಅದು ಮೋಸ್ಟ್ಲಿ ಅವನು ಬ್ಲಾಕ್ ಮೇಲ್ ಮಾಡೋಣ ಈ ವಿಡಿಯೋ ಇಟ್ಕೊಂಡು ಎಲ್ರಿಗೂ ಅರಿಬಿಟ್ಬಿಟ್ಟು ಇವಳು ಮರ್ಯಾದೆ ತೆಗೆದು ಆ ಥರದಲ್ಲಿ ಅವನು ಯೋಚನೆ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ. ಅದಕ್ಕೆ ಬೇಕಾದ ಸಾಕ್ಷಿಗಳನ್ನು ನಾನು ಕೊಡ್ತೀನಿ. ಅವ್ನು ನನಗೆ ಭರವಸೆ ಕೊಟ್ಟಿದ್ದ, ಇಲ್ಲ ಎಲ್ಲರೂ ಮುಂದೆ ಮದುವೆ ಆಗ್ತೀನಿ ಆ ಥರ. ಏಕೆಂದರೆ ನಾನು ನನ್ನ ಲೈಫ್ನ ಆಲ್ಮೋಸ್ಟ್ ಆಲ್ ಅವ್ನಿಗೆ ಅಟ್ಯಾಚ್ ಆಗಿಬಿಟ್ಟಿದ್ದೆ 2 ಅಬಾರ್ಟ್ ಆದಮೇಲೆ ಅವ್ನು ಕೊಡೋ ಮಾತುಗಳ ಮೇಲೆ. ಆದ್ರೆ ಬಂಧನಕ್ಕೂ ಮುನ್ನ ವಿಡಿಯೋ ಹೇಳಿಕೆ ಕೊಟ್ಟಿದ್ದ ಮನು, ಇದರ ಹಿಂದೆ ಲೇಡಿ ಡಾನ್, 2 ಹೀರೋ ಇದ್ದಾರೆ, ಪ್ರತಿಯೊಬ್ಬರನ್ನು ಹೊರಗೆ ತರ್ತೇನೆ, ನನ್ನ ಮೇಲಿನ ಆರೋಪಕ್ಕೆ ಸಾಕ್ಷಿ ಕೊಡ್ಲಿ ಅಂತ ಪ್ರಶ್ನೆ ಮಾಡಿದ್ರು. ಯಾರ್ಯಾರ ಜೊತೆ ನಿಂತಿದ್ದಾರೆ ಟೋಟಲ್ 2 ಹೀರೋಗಳು, ಒಬ್ರು ಲೇಡಿ ಡಾನು, ಅವ್ರು ಯಾರು ಅಂತಾನು ಹೇಳ್ತೀನಿ ಅವ್ರು ಯಾರು ಅಂತ. ಅವ್ರು 3 ಜನ ಜೊತೆ ಒಂದು 10-12 ಜನ ಒಟ್ಟಲ್ಲಿ ನನ್ನನ್ನು ಸಾವು ಬಯಸ್ತಿದ್ರಂತೆ ಮೊನ್ನೆ. ಇಷ್ಟಾಗಿ ಬೆಳಗಾಗುತ್ತಿದ್ದಂತೆ ಸಂತ್ರಸ್ತ ಯುವತಿ ಪ್ರಕರಣಕ್ಕೆ ಹೊಸ ತಿರುವು ಕೊಟ್ಟಿದ್ದಾಳೆ. ನಟನ ವಿರುದ್ಧ ದೂರು ನೀಡಿದ್ದ ಸಂತ್ರಸ್ತ ನಟಿ ದೂರು ದಾಖಲಾಗಿ ಒಂದೇ ದಿನಕ್ಕೆ ಸಂತ್ರಸ್ತೆ ಉಲ್ಟಾ ಹೊಡೆದಿದ್ದಾಳೆ. ವಿಡಿಯೋ ಮೂಲಕ ಸ್ಪಷ್ಟನೆ ನೀಡಿರುವಂತಹ ಸಂತ್ರಸ್ತ ನಟಿ, ನಾನು ಸತ್ರೆ ಯಾರೂ ಕಾರಣರಲ್ಲ, ನನ್ನ ಸ್ವಂತ ನಿರ್ಧಾರ, ನನ್ನ ಮನು ಮಧ್ಯೆ ಒಂದಷ್ಟು ಜಗಳ ಗೊಂದಲಗಳಿತ್ತು ಎಂದಿದ್ದಾಳೆ. ಅಷ್ಟೇ ಅಲ್ಲದೆ ಇವತ್ತು ರಿಲೀಸ್ ಆಗ್ತಿರುವ ಮನು ನಟನೆಯ ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿದ್ದಾಳೆ. ನಡುವೆ ಒಂದಷ್ಟು ಗೊಂದಲಗಳಿತ್ತು, ಸೊ ಹಾಗಾಗಿ ನಾವು ಜಗಳಗಳು ಅದು ಇದು ಎಲ್ಲ ಆಗಿ ನಾನು ಸ್ವಲ್ಪ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ್ದು ಹೌದು. ಸೊ ಮೆಸೇಜ್ ಮಾಡಿದ್ದು ತಪ್ಪು, ನನ್ನದೇನಿದ್ರು ಅವನ ಮಧ್ಯೆನೇ ಇರಬೇಕಾಗಿತ್ತು. ಸೊ ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶದಿಂದ ನಾನು ಆ ಮೆಸೇಜ್ ಮಾಡಿರಲಿಲ್ಲ. ಬಟ್ ಆದರೂ ಅದು ಸಿನಿಮಾಗೆ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತಾಯಿತು. ಎಲ್ಲ ಕೂತು ಅವರು ಒಬ್ಬರು ಲಾಯರ್ನ ಕರೆಸಿ ನಮಗೆ ನಮ್ಮ ತಪ್ಪುಗಳನ್ನ ಅರಿವು ಮಾಡಿಸಿದ್ರು. ಸೊ ನಾನು ಏನೇ ಅಕಸ್ಮಾತ್ ನಾನು ಸತ್ರೂ ಕೂಡ ಇದಕ್ಕೆ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರ. ಮನುನೇ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಸಿನಿಮಾ ತಂಡ ಆಗಲಿ, ನನ್ನ ಯಾವುದೇ ಸ್ನೇಹಿತರಾಗಲಿ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರನೇ ಆಗಿರುತ್ತೆ. ಹಾಗೆ ಕುಲದಲ್ಲಿ ಕಿಲಿ ಯಾವುದೋ ಸಿನಿಮಾವೇ ಒಳ್ಳೆಯದಾಗಿ. ಅದ್ಯಾವಾಗ ಸಂತ್ರಸ್ತ ಯುವತಿ ಸಾಯುವ ಮಾತುಗಳನ್ನಾಡಿ ವಿಡಿಯೋ ಬಿಟ್ಲು. ಪೊಲೀಸರು ಕೂಡ ಅಲರ್ಟ್ ಆಗಿದ್ರು. ಕೂಡಲೇ ಯುವತಿಯನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರು ಠಾಣೆಗೆ ಕರೆಸಿಕೊಂಡು ವಿಚಾರಣೆ ನಡೆಸಿದ್ರು. ಮತ್ತೊಬ್ಬ ನಟ ಅಪ್ಪಣ್ಣ ವಿರುದ್ಧವೂ ಸಂತ್ರಸ್ತೆ ಆರೋಪ, ಆಡಿಯೋ ವೈರಲ್. ಒಂದ್ ಕಡೆ ಮನು ಕೇಸ್ ತನಿಖೆ ನಡೀತಿರುವಾಗಲೇ ಸಂತ್ರಸ್ತೆಯದ್ದು ಎನ್ನಲಾದ ಮತ್ತೊಂದು ಆಡಿಯೋ ವೈರಲ್ ಆಗಿದೆ. ಅದರಲ್ಲಿ ಮತ್ತೊಬ್ಬ ನಟ ಅಪ್ಪಣ್ಣ ರಾಮದುರ್ಗ ವಿರುದ್ಧ ಆರೋಪ ಮಾಡಲಾಗಿದೆ. ಅಪ್ಪಣ್ಣ ನನಗೆ ತುಂಬಾ ಟಾರ್ಚರ್ ಕೊಡ್ತಿದ್ದ, ಶೋಗಳಿಗೆ ಕರ್ಕೊಂಡು ಹೋಗಿ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದ ಅಂತೆಲ್ಲ ಆಡಿಯೋದಲ್ಲಿದೆ. ಹಾಯ್ ಫ್ರೆಂಡ್ಸ್, ಮಾತಾಡ್ತಿರೋದು ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮದುರ್ಗ ಅಂತ ಒಬ್ಬ ಇದಲ್ಲ, ಅವನು ಕಾಮಿಡಿ ಕಿಲಾಡಿ ಸೀಸನ್ 2 ಇಂದನು ಸಿಕ್ಕಾಬಟ್ಟೆ ನನಗೆ ಟಾರ್ಚರ್ ಕೊಡ್ತಾನೆ ಇದ್ದ. ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ, ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿ ನೋಡೋದು. ತುಂಬಾ ದಿನಗಳಿಂದ ತಪ್ಪಿಸ್ಕೊಂಡೇ ಬಂದೆ. ಬಟ್ ಇತ್ತೀಚೆಗೂ ಜಾಸ್ತಿನೇ ಆಗ್ತಿದೆ. ಇನ್ನ ಅವ್ನ ಕಾಟ ನನಗೆ ತಪ್ಪಿಲ್ಲ. ದಿನ ಅವ್ನ ಕಾಟ ಜಾಸ್ತಿನೇ ಆಗ್ತಿದೆ. ಶೋಗ್ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ. ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರುಕಾಗಿ ನನ್ಗೆ ವಿಷಯ ಹೇಳೋದ್ ಮರ್ತಿದ್ದೆ. ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ. ಅವನ ಮಧ್ಯೆ ಬಿರುಕಾಗಿ ಬ್ರೇಕಪ್ ಆಗಿದೆ ಇವತ್ತು. ಇದಕ್ ಕಾರಣ ಅಪ್ಪಣ್ಣ. ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ರೆ ಅದಕ್ಕೆ ಕಾರಣ. ಸೊ ಅವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ ಫ್ರೆಂಡ್ಸ್, ಇದನ್ನ ಎಲ್ರಿಗೂ ಶೇರ್ ಮಾಡಿ.
ಈ ಆಡಿಯೋ ಬಗ್ಗೆ ಟಿವಿ9ಗೆ ಸ್ಪಷ್ಟನೆ ನೀಡಿರುವ ಅಪ್ಪಣ್ಣ ರಾಮದುರ್ಗ, ಆ ರೀತಿ ನಾನು ಏನು ಮಾಡಿಲ್ಲ, ನನ್ನ ಬಳಿಯೋ ಸತ್ಯ ಯಾವುದು ಸುಳ್ಳು ಯಾವುದು ಎಲ್ಲದಕ್ಕೂ ಸಾಕ್ಷಿ ಇದೆ ಎಂದಿದ್ದಾರೆ. ಹೌದಾ ಅಂತ, ಯಾಕೆ ನಾನು ಹೇಳಿದ್ರೆ ತಪ್ಪಾಗತ್ತೆ, ನೀವು ಕೇಳಿದ್ರೆ ಕರೆಕ್ಟ್ ಆಗಿ ಹೇಳ್ತಾರೆ ಅವರು, ಹೌದಾ ಅಲ್ಲ ಅಂತ. ಸತ್ಯ ಸುಳ್ಳುಗಳನ್ನ ಹೇಳೋಕೆ ಸಾಕ್ಷಿ ನಿಮ್ಮ ಎದುರುಗಡೆ ಇದೆ, ನೀವು ಅವರನ್ನ ಕೇಳಿ. ಸದ್ಯ ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಮಡೆನೂರು ಮನುವನ್ನ ಬಂಧಿಸಿರುವ ಪೊಲೀಸರು ಆತನ ಮೊಬೈಲ್ ಅನ್ನ ಸೀಸ್ ಮಾಡಿ FSLಗೆ ಕಳಿಸಲು ಮುಂದಾಗಿದ್ದಾರೆ. ಡೇಟಾ ರಿಟ್ರೀವ್ ಮಾಡಿ ನಟ ಹಾಗೂ ಸಂತ್ರಸ್ತೆಯ ಚಾಟ್ ಹಿಸ್ಟ್ರಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಅಲ್ಲದೆ ಕೋರ್ಟ್ನಲ್ಲಿ ಮನುವನ್ನ ತಮ್ಮ ಕಸ್ಟಡಿಗೆ ಕೇಳಲಿದ್ದು ತಳಮಜರಿಗೂ ಸಿದ್ಧತೆ ನಡೆಸಿದ್ದಾರೆ. ಇವತ್ತು ಮಡೆನೂರು ಮನು ನಟನೆಯ ಮೊದಲ ಸಿನಿಮಾ ಕುಲದಲ್ಲಿ ಕೀಳಿ ಯಾವುದು ರಿಲೀಸ್ ಆಗಿದೆ. ಆದ್ರೆ ಈ ಚಿತ್ರದ ಹೀರೋ ಕಮ್ಮಿ ಹಿಂದೆ ಸೇರಿದ್ದು ಮಾತ್ರ ದುರಂತ. ಮಾಲ್ತೇಶ್ ವೆಗಿನ್ ಜೊತೆ ಪ್ರಜ್ವಲ್, ಟಿವಿ9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH